ಮುಂದಿನ ಜನ್ಮದಲ್ಲಿ ನಾವು ಕರ್ಮದ ಮೇಲೆ ಈ ಜನ್ಮ ಪಡೆದಿರ್ತೀವಿ. ಕೆಟ್ಟದ್ದು ಒಳ್ಳೆದು ಎಲ್ಲ ದೇವರೇ ಮಾಡಿಸ್ಬೇಕಾದ್ರೆ ನಮ್ಮ ಕೈಲಿ ಏನಿದೆ, ನಮಗೆ ಯಾಕೆ ಬರುತ್ತೆ ಕರ್ಮ ಅನ್ನೋದು? ಏನಾಗುತ್ತೆ ಅಂತಂದರೆ ನಿಮಗೆ ಡಿಸೈಡ್ ಮಾಡುವ ಒಂದು ಪಾಯಿಂಟ್ ಟೈಮಲ್ಲಿ ನಿಮಗೆ ಖಂಡಿತ ನಿಮಗೆ ಒಳ ಮನಸ್ಸು ಎಚ್ಚರಿಸುತ್ತೆ, ನೀನು ತಪ್ಪು ಮಾಡ್ತಿದ್ಯಾ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮಾಡೋದು, ಆದರೂ ನಾವು ಅದನ್ನು ಮೀರಿ ತಪ್ಪು ಮಾಡ್ತೀವಿ. ಆ ಕಾಲ್ ತೊಗೊಂಡಿದ್ಯಾ ಅಲ್ವಾ? ಒಂದು ಒಳ್ಳೇದು ಮಾಡೋವಾಗ ಮನಸ್ಸು ಕರೆಕ್ಟಾಗಿದೆಯಾ ಅಂತಲೇ ಹೇಗೆ ಹೇಳುತ್ತೋ ಹಾಗೆ ಒಂದು ಕೆಟ್ಟ ಆಲೋಚನೆ ಬಂದಾಗ ಅಥವಾ ಏನೋ ಒಂದು ನಾನು ಕೃತ್ಯ ಮಾಡ್ತೀನಿ ಅಂತ ಅಂದಾಗ ನನಗೆ ಖಂಡಿತ ಒಳ ಮನಸ್ಸು ಅನ್ನೋದು ಒಂದು ಹೇಳೇ ಇದನ್ನೇ ಅರ್ಜುನ ಬಂದು ಮತ್ಸ್ಯಾಂತರ ಭೇದ್ಸ ಅಂತ ಒಂದು ಇದಕ್ಕೆ ಬಂದಾಗ ಕೃಷ್ಣಂಗೆ ಹೇಳ್ತಾನಂತೆ, ನಾನು ನೀರು ನೋಡಿಕೊಂಡು ಅಲ್ಲಿ ಮೇಲೆ ತಿರುಗ್ತಾರ ಫ್ಯಾನ್ ಒಳಗಿಂದ ಮೀನ್ ಕಣ್ಣು ಹೊಡಿಬೇಕು, ಇದು ನಾನು ಮಾಡ್ತೀನಿ, ನಿನ್ನ ಕೃಪೆ ನನಗೆ ಏನಕ್ಕೆ ಬೇಕಿದ್ದಕ್ಕೆ. ಅವಾಗ ಕೃಷ್ಣ ನೀನೇನು ಮಾಡ್ತೀಯ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ನೀರು ನಿಲ್ಲಲ್ಲ ಅವ್ನ ಕಡೆಗೆ, ನೀವು ಸುಮ್ಮನೆ ಲೋಟದಲ್ಲಿ ಹಾಕಿದ್ರೆ ಹಿಂಗೆ ಅಂತಾರೆ. ತುಂಬ ಸ್ಟಡಿ ಇರಬೇಕು ಅದು, ಓಕೆನಾ? ಮತ್ತು ಇವ್ರು ಮಾಡ್ತಾ ಇದ್ದ ಜಾಗದಲ್ಲಿ ಗಾಳಿ ಬೀಸ್ತಿತ್ತ, ನೀರು ಆಡ್ತಿತ್ತ ಗೊತ್ತಿಲ್ಲ. ಒಟ್ಟು ಕೃಷ್ಣ ಅವಾಗ ಹೇಳ್ತಾನೆ, ನೀರನ್ನ ನಾನು ಸ್ಟಿಲ್ ಮಾಡ್ತೀನಪ್ಪ, ಅರ್ಧ ಕೆಲಸ ಮುಗೀತಲ್ಲ. ಅಲ್ಲಿ ಕನ್ನಡಿ ಥರ ನೀಟಾಗಿ ಕಾಣ್ತಿದ್ದಾಗ ಹೊಡೆಯೋ ಆಟ ಬೇರೆ, ನಿನಗೆ ಇದೇ ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಆಡೋ ಆಟ ಬೇರೆ. ಸೊ ನಿಮ್ಗೊಂದು ಡಿವೈನ್ ಸಪೋರ್ಟ್ ಬರಬೇಕು ಅಂದ್ರೆ ನಿನ್ನ ಪ್ರಿಪರೇಷನ್ನು ಅದಕ್ಕೆ ತಕ್ಕಂಗೆ ಇರಬೇಕು. ಎಲ್ಲವೂ ಡಿವೈನೇ ಮಾಡುತ್ತೆ ಅನ್ನೋದಾದ್ರೆ ಆಯ್ತು, ಹಂಗಾರೆ ಕೂತ್ಕೊಂಡ್ಬಿಡು, ಸುಮ್ಮನೆ ಏನು ಮಾಡಬೇಡ, ಬಿಡ್ಕೊಂಡು ನೋಡೋಣ. ಹಂಗಾರೆ ಈ ಸಿದ್ಧಾಂತ ನಾನು ನಂಬ್ತೀನಿ ಅಂದಮೇಲೆ ನಿನ್ನ ಮನಸ್ಸು ಸೈಲೆಂಟ್ ಆಗಬೇಕು, ನಿನ್ನ ದೇಹವು ಸೈಲೆಂಟ್ ಆಗ, ನಿನ್ನ ತ್ರಿಕರಣವೇ ಸೈಲೆಂಟ್ ಆಗಬೇಕು. ಈ ಥರ ಕ್ವಶನ್ಸ್ ಕೇಳ್ತಾರಲ್ಲ ಎಲ್ಲರೂ, ಇನ್ಕ್ಲೂಡಿಂಗ್ ನೀವು ಈ ಥರ ಕೇಳ್ತೀನಿ. ನಂದು ತುಂಬ ಇನ್ನೊಂದು ಟಾಪ್ ಲೆವೆಲ್ ಕ್ವಶನ್ ಇದೆ ನಂದು. ಯಾವುದು ಸರ್? ಈಗ ನಾನು ಮಾಡಿದ ಕರ್ಮ ಅಂತಾನೆ ನೀನು ಹೇಳೋದೇ ಆದರೆ ಭಗವಂತ, ನಾನು ಭೂಮಿಗೆ ಬರೋಕ್ಕೂ ಫಸ್ಟ್ ನಿಂದೆ ಅಲ್ವಾ ಸಂಕಲ್ಪ, ನಿಂದೆ ಅಲ್ವಾ ಕರ್ಮ. ಅದು ಮೂರ ಹೋಗ್ಬಿಡೋಣ, ಫುಲ್ಲು ಕ್ಯಾಸೆಟ್ ರಿವೈಂಡ್ ಮಾಡ್ಬಿಡೋಣ. ಈಗ ಅವ್ನಿಗೆ ಎಲ್ಲವೂ ಕ್ರಿಯೇಟ್ ಆಗಬೇಕು ಅಂದಿದ್ದಕ್ಕೆ ತಾನು ನಾವೆಲ್ಲ ಕ್ರಿಯೇಟ್ ಆಗಿದ್ದು ಅಲ್ವಾ? ಎಲ್ಲವೂ ನೀನೇ ಕ್ರಿಯೇಟ್ ಮಾಡಿದ್ಮೇಲೆ ನಿನ್ನ ಕ್ರಿಯೇಷನಲ್ಲಿ ನಾನು ಬರ್ತೀನಲ್ವಾ? ಹಂಗಾರೆ ನಾನು ಮಾಡೋ ಕರ್ಮದಲ್ಲೂ ನಿಂಗೆ ಶೇರ್ ಇದೆ. ಸೊ ಅದು ನನ್ನ ಪ್ರಶ್ನೆ, ನಾನು ಸುಮಾರು ಅದನ್ನ ಕೇಳ್ತಾನೆ ಇರ್ತೀನಿ.